ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ OPS ಮತ್ತು NPS ವಿಚಾರದಲ್ಲಿ 7ನೇ ವೇತನ ಆಯೋಗ ಮತ್ತು ಹಣಕಾಸು ಇಲಾಖೆ ಮಾಡಿರುವಂಥ ಶಿಫಾರಸುಗಳು ಮತ್ತು ಏನು ನಿರ್ಧಾರ ತಗೊಂಡಿದ್ದಾವೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ರಾಜ್ಯ ಸರ್ಕಾರಿ ನೌಕರರು ಮಾಡಿದ್ದ ಬೇಡಿಕೆಗಳಲ್ಲಿ ಮೊದಲನೇದು ಏನಾಗಿತ್ತಂದರೆ ವೇತನ ಶ್ರೇಣಿ ಪರಿಷ್ಕರಣೆ, ಎರಡನೇದು ಈ NPS ಅನ್ನು ತೆಗೆದುಹಾಕಿ OPS ಅನ್ನು ಮತ್ತೆ ಜಾರಿಗೆ ತರುವಂಥದ್ದು, ಮತ್ತು ಮೂರನೇದು ಆರೋಗ್ಯ ಸಂಜೀವನಿ ಯೋಜನೆ ಆಗಿರುತ್ತೆ. ವೇತನ ಶ್ರೇಣಿ ಮತ್ತು ಆರೋಗ್ಯ ಸಂಜೀವನಿ ಬಗ್ಗೆ ಏನೇನು ಆದೇಶಗಳನ್ನು ಹೊರಡಿಸಿದ್ದಾರೆ ಅನ್ನೋ ಆದೇಶ ಪ್ರತಿಯನ್ನು ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ. ನಿಮಗೇನಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಗೌರ್ಮೆಂಟ್ ಎಂಪ್ಲಾಯೀಸ್ ಪ್ಲೇಲಿಸ್ಟಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಒಂದು ವೇಳೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಈ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳು ಇಮಿಡಿಯೇಟಾಗಿ ನಿಮಗೆ ಬರುತ್ತೆ. ನಾನು ಅಪ್ಲೋಡ್ ಮಾಡಿದ ತಕ್ಷಣ ವಿಷಯಗಳು ನಿಮಗೆ ತಿಳಿದು ಬರುತ್ತವೆ. ಏನಾದರೂ ಮಿಸ್ ಆಗಿದ್ದರೆ ನೀವು ಗೌರ್ಮೆಂಟ್ ಎಂಪ್ಲಾಯೀಸ್ ಪ್ಲೇಲಿಸ್ಟಿಗೆ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಅಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸಿಗೆ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನು ಮತ್ತು ಪೆನ್ಷನರ್ಸಿಗೆ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನು ನಾನು ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಹಲವಾರು ಜನ ಕಮೆಂಟ್ ಮಾಡಿ ತಿಳಿಸಿದ್ರಿ. ಅದರಲ್ಲೂ ಎಕ್ಸಾಂಪಲ್ಗಳನ್ನು ತಗೊಂಡು ನಾನು ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋಸ್ಗಳನ್ನು ದಯವಿಟ್ಟು ನೋಡಿ. ಅದರಲ್ಲಿ ಹಲವಾರು ಎಷ್ಟು ಎಕ್ಸಾಂಪಲ್ಸ್ಗಳನ್ನು ಬೇರೆ ಬೇರೆ ತರಹದ ಎಕ್ಸಾಂಪಲ್ಸ್ಗಳನ್ನು ತಗೊಂಡು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ನಾನು ಪೆನ್ಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಫ್ಯಾಮಿಲಿ ಪೆನ್ಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದಾಗೆ OPS ಮತ್ತು NPS ಬಗ್ಗೆನ ಏನು ಅಪ್ಡೇಟ್ ಇದೋ ಅದನ್ನು ತಿಳಿಸ್ಕೊಡ್ತಿದ್ದೀನಿ. ಇದು ಆದೇಶ ಪ್ರತಿಯಲ್ಲಿ ಏನಿತ್ತೋ ಅದನ್ನೇ ನಾನು ಬರೆದಿಟ್ಕೊಂಡಿದ್ದೀನಿ, ಅದನ್ನೇ ನಾನು ಹೇಳ್ತೇನೆ. ಆಯೋಗ ತನ್ನ ವರದಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು 1/4/2006 ಮೊದಲು ನೇಮಕಾತಿಗಾಗಿ ಆಹ್ವಾನಿಸಲಾದ ಅಧಿಸೂಚನೆಯ ಮೂಲಕ 1/4/2006 ಮೊದಲು ಅಥವಾ ಆ ದಿನದಂದು ನೇಮಕಗೊಂಡ ರಾಜ್ಯ ಸರ್ಕಾರದ ಎಲ್ಲ ನೌಕರರಿಗೆ NPSನಿಂದ ಹಳೆಯ ಪಿಂಚಣಿ ಯೋಜನೆಗೆ ಹಿಂತಿರುಗಲು ಒಂದು ಬಾರಿಯ ಆಯ್ಕೆಯನ್ನು 30/6/2024 ಒಳಗೆ ಆಯ್ಕೆ ಚಲಾಯಿಸುವಂತೆ ನೀಡಿ 24/1/2024 ಆದೇಶವನ್ನು ಹೊರಡಿಸಿತು. ಅಂದರೆ ನೋಡಿ, ನೀವೇನಾದರೂ 2006 ಏಪ್ರಿಲ್ 1ಕ್ಕಿಂತ ಮೊದಲು ನೀವು ರಿಟೈರ್ಡ್ ಆದವರಾಗಿದ್ದರೆ ನೀವು ಏನು ಮಾಡ್ಬೋದಂದರೆ, ನೀವು ನನಗೆ NPS ಬೇಡ, ನಾನು OPS ತೊಗೊಳ್ತೇನೆ ಅಂತ ನೀವು ಆಯ್ಕೆಯನ್ನು ಮಾಡ್ಕೊಳ್ಬೋದು. ಆ ಆಯ್ಕೆ ಮಾಡೋಕ್ಕೂ ಕೂಡ ಡೆಡ್ಲೈನ್ ಇದೆ. ಅದನ್ನು ನೀವು ಜೂನ್ 30, 2024 ಅಂದರೆ ಜೂನ್ 30ರೊಳಗೆ ಮಾಡಬೇಕಾಗಿತ್ತು. ಒಂದು ವೇಳೆ ಅದೇನಾದರೂ ಮಾಡಿಲ್ಲ ಅಂತ ಆಗಿದ್ದವರು ಕೂಡ ಇನ್ನೂ ಕೂಡ ಅವಕಾಶ ಇರುತ್ತೆ. ಯಾಕಂದರೆ ಅದನ್ನು ಡೆಡ್ಲೈನನ್ನು ಸೆಪ್ಟೆಂಬರ್ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಸೆಪ್ಟೆಂಬರ್ ಎಂಡ್ವರೆಗೂ ಕೂಡ ನೀವು ಅದನ್ನು ಅಪ್ಲೈ ಮಾಡ್ಬೋದಾಗಿದೆ. ಯೂಶ್ವಲಿ ಈ ಥರ ಆದೇಶ ಜೂನ್ ಅಂತ ಹೊರಡಿಸಿದಾಗ ಸಾಧಾರಣವಾಗಿ ಡಿಸೆಂಬರ್ವರೆಗೂ ಎಕ್ಸ್ಟೆಂಡ್ ಮಾಡಿರ್ತಾರೆ. ಯಾಕಂದರೆ ಅರ್ಜಿ ಸಲ್ಲಿಸೋದು ಡಿಲೇ ಆಗಿರುತ್ತೆ ಅಂತ ಹೇಳಿ. ಇನ್ನೂ ತಡ ಆಗಿಲ್ಲ. ಇದು ಒಂದೇ ಬಾರಿ ಆಯ್ಕೆ ಇರೋದು. ನೆಕ್ಸ್ಟ್ ಇಯರ್ ನಿಮಗೆ ಮತ್ತೆ ಆಯ್ಕೆ ಮಾಡ್ಕೊಳ್ಳೋಕೆ ಕೊಡಲ್ಲ. ಹಾಗಾಗಿ ಯಾರಾದರೂ 1/4/2006 ಮೊದಲಿದ್ದರೆ ನಿಮಗೆ NPS ಬೇಡ, OPS ಬೇಕು ಅಂತ ಇದ್ದರೆ 1/6/2006 ಮೊದಲು ನೇಮಕಗೊಂಡವರಿದ್ದರೆ ಅವರು ಇದನ್ನು ಆಯ್ಕೆ ಮಾಡ್ಕೊಳ್ಬೋದಾಗಿದೆ. ಇನ್ನು ಮತ್ತು ಉಳಿದವ್ರಿಗೇನು, ಅದಾದಮೇಲೆ ನೇಮಕಗೊಂಡವರಿಗೆ 1/4/2006 ಮತ್ತೆ ನೇಮಕಗೊಂಡವರದ್ದು ಏನು ಅಂತ ಅಪ್ಡೇಟ್ ಅಂತ ನೋಡಿದರೆ ಸದ್ಯಕ್ಕೆ ಅವರಿಗೆ ಯಾವುದೇ ರೀತಿಯಂತಹ ಆಯ್ಕೆ ಮಾಡೋ ಅವಕಾಶಗಳಿರಲ್ಲ. ಇದಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಸಪ್ರೇಟಾಗಿ ಹಣಕಾಸು ಇಲಾಖೆಗೆ ಹೇಳಿದೆ, ಈ NPSನ್ನು ತೆಗೆದು OPS ಜಾರಿಗೆ ಬರೋ ಬಗ್ಗೆ ಶಿಫಾರಸುಗಳನ್ನು ನೀಡಿ ಲೆಕ್ಕಾಚಾರ ಮಾಡಿ ತಿಳಿಸಿ ಅಂತ. ಸೊ ಅವರು ಇನ್ನೂ ಆ ವೇತನ ಆಯೋಗ ಆ ಕೆಲಸದಲ್ಲಿ ಅದನ್ನು ಮುಂದುವರಿತಾ ಇದೆ, ಡಿಸ್ಕಷನ್ಸ್ ಮುಂದುವರಿತಾ ಇದೆ. ಸದ್ಯಕ್ಕೆ 1/4/2006 ಮೊದಲು ನೇಮಕಗೊಂಡವರಿಗೆ ಮಾತ್ರ ಅವಕಾಶ ಇದೆ. ಉಳಿದವ್ರಿಗೆ ಸದ್ಯಕ್ಕೆ ಅವಕಾಶ ಇರೋದಿಲ್ಲ. ಅವರು ಇನ್ನೂ ಹೋರಾಟ ಮಾಡಿ ತಮ್ಮ ಹಕ್ಕನ್ನು ಪಡೆದುಕೊಳ್ಬೇಕಾಗಿರುತ್ತೆ. ನೆಕ್ಸ್ಟು ಇದನ್ನು ಬೇರೆ ಬೇರೆ ರಾಜ್ಯದಲ್ಲಿ ಯಾವ ರೀತಿ ಆಗ್ತಿದೆ ಅಂತ ಕೂಡ ನೋಡೋದಾದರೆ, NPS ಏನು ಛತ್ತೀಸ್ಗಢ, ರಾಜಸ್ಥಾನ ಮತ್ತು ಹಿಮಾಚಲ ಪ್ರದೇಶದ ರಾಜ್ಯ ಸರ್ಕಾರಗಳು ನಾಗರಿಕ ಸೇವೆಗಳ ವಂತಿಗೆ ನಿಯಮಗಳನ್ನು ರದ್ದುಪಡಿಸುವ ಮೂಲಕ NPSನ್ನು ರದ್ದುಗೊಳಿಸಲು ಮತ್ತು OPSನ್ನು ಮಂಜೂರುಗೊಳಿಸಲು ಆದೇಶಗಳನ್ನು ಹೊರಡಿಸಿವೆ. ಈಗಾಗಲೇ ಛತ್ತೀಸ್ಗಢ, ರಾಜಸ್ಥಾನ ಮತ್ತು ಹಿಮಾಚಲ ಪ್ರದೇಶದ ಜನರು ಹೋರಾಟ ಮಾಡಿ ಎಲ್ಲರಿಗೂ, ಅಂದರೆ ಬರೀ 1/4/2006 ಮೊದಲವರಿಗೆಲ್ಲ ಎಲ್ಲರಿಗೂ ಕೂಡ NPSನ್ನು
ಕ್ಯಾನ್ಸಲ್ ಮಾಡಿ OPSನ್ನು ಜಾರಿಗೆ ಮಾಡೋಂಥ ಆದೇಶನ ಹೊರಡಿಸ್ಕೊಂಡಿದ್ದಾರೆ. ಹಾಗೆ ಆಂಧ್ರ ಪ್ರದೇಶದಲ್ಲಿ ಏನಾಗಿದೆ ಅಂದರೆ ಒಂದು ಅಂದಾಜಿನ ಲೆಕ್ಕಾಚಾರ ಅಂದರೆ ಕೇಂದ್ರ ಸರ್ಕಾರದ ಯೋಜನೆಯ ಅನುಸಾರ ನೌಕರನ ಅಂತಿಮವಾಗಿ ಪಡೆಯುವ ವೇತನದ 40% NPS ಪಿಂಚಣಿಯಾಗಿರುತ್ತದೆ. ಆಂಧ್ರ ಪ್ರದೇಶದ ಮಿಶ್ರ ಯೋಜನೆ ಅಡಿಯಲ್ಲಿ ನೌಕರನು ಪಡೆಯುವ ಅಂತಿಮ ವೇತನದ 50% ಪಿಂಚಣಿಯನ್ನು ಖಾತ್ರಿಪಡಿಸಲು ರಾಜ್ಯ ಸರ್ಕಾರವು ಕೇವಲ ಉಳಿದ 10% ಮೊತ್ತವನ್ನು ಭರಿಸುವುದು ಅಗತ್ಯವಾಗಿರುತ್ತದೆ. ಅಂದರೆ ಏನು ಮಾಡಿದ್ದಾರೆ, ಆಂಧ್ರ ಪ್ರದೇಶದಲ್ಲಿ ಏನು ಮಾಡಿದ್ದಾರೆ ಅಂದರೆ ಇವಾಗ NPSನಿಂದ ಏನಾಗುತ್ತೆ ಅಂದರೆ ಯಾವಾಗ ಎಂಪ್ಲಾಯಿ ರಿಟೈರ್ಡ್ ಆಗ್ತಾರಲ್ವ, ನೌಕರರು ರಿಟೈರ್ಡ್ ಆಗ್ತಾ ಅವ್ರಿಗೇನು ಸ್ಯಾಲ್ರಿ ಇರುತ್ತೋ ಅದರ 40% 40% ನಿಮಗೆ NPSಲ್ಲಿ ಸಿಗುತ್ತೆ. ಆದರೆ OPS ಮೆಥಡಲ್ಲಿ 50% ಸಿಗುತ್ತಲ್ವ, ಯಾವಾಗ ರಿಟೈರ್ಡ್ ಆಗ್ತಾರೋ ಆವಾಗ ನೌಕರದ್ದು 50% ಸಿಗುತ್ತಲ್ವ. ಆ 50%ಅನ್ನು ಕೊಡೋದಕ್ಕೋಸ್ಕರ ಆಂಧ್ರ ಪ್ರದೇಶದಲ್ಲಿ ಏನು ಮಾಡಿದ್ದಾರೆ ಅಂದರೆ ಕೇಂದ್ರ ಸರ್ಕಾರದಿಂದ 40% ಕೊಡೋದನ್ನು ನೀವು ತಗೊಳ್ಳಿ ಮತ್ತು ಉಳಿದ 10% ಏನು ಕಡಿಮೆ ಆಗುತ್ತೋ ಅದನ್ನು ರಾಜ್ಯ ಸರ್ಕಾರನೇ ನೀಡುತ್ತೆ ಅಂತ ಆಂಧ್ರ ಪ್ರದೇಶದಲ್ಲಿ ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಈ ಎರಡು ಆಪ್ಷನ್ಗಳಿದೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ. ಒಂದು ಕಂಪ್ಲೀಟಾಗಿ NPSನ್ನು ತೆಗೆದು OPS ಆಗಿ ಮಾಡೋದು, ಇನ್ನೊಂದು ಈ ಥರ ಅವರು 40% ಕೊಟ್ಟರೆ ಅದಕ್ಕೆ 10%ಅನ್ನು ರಾಜ್ಯ ಸರ್ಕಾರನೇ ಸೇರಿಸಿ ಕೊಡೋದು. ಸೊ ಇವೆರಡರಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಂಡು ಕರ್ನಾಟಕ ರಾಜ್ಯ ಸರ್ಕಾರ ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಆದರೆ ನೀವೇನಾದರೂ 1/4/2006 ಮೊದಲು ನೀವು ನೇಮಕಗೊಂಡವರಾಗಿದ್ದರೆ ನಿಮಗೆ ಅಂತೂ ನಾನು ಹೇಳ್ದಾಗೆ ಜೂನ್ 30ರೊಳಗೇ ನೀವು ಆಯ್ಕೆ ಮಾಡ್ಕೊಳ್ಬೋದಾಗಿತ್ತು OPSನ್ನು. ಏನಾದರೂ ಅಪ್ಪಿತಪ್ಪಿ ಆಯ್ಕೆ ಮಾಡ್ಕೊಂಡಿಲ್ಲ, ಮಿಸ್ ಆಗಿದೆ ಅಂದರೆ ನಿಮಗೆ ಡಿಸೆಂಬರ್ವರೆಗೂ ಕೂಡ ಅವಕಾಶ ಇರುತ್ತೆ. ದಯವಿಟ್ಟು ನಿಮ್ಮ ಡಿಪಾರ್ಟ್ಮೆಂಟಿಗೆ ಹೋಗಿ ಈಗಲೇ ನೀವು NPSನಿಂದ OPSಗೆ ಚೇಂಜ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಚೇಂಜ್ ಮಾಡ್ಕೊಂಡಿಲ್ಲ ಅಂದರೆ NPSೇ ಮುಂದುವರಿಯುತ್ತೆ. ಸೊ ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಮತ್ತು ಪ್ರತಿ ವಿಡಿಯೋದಲ್ಲೂ ನೀವು 10% ಎಕ್ಸ್ಟ್ರಾ ಏನು ಪೆನ್ಷನರ್ಸ್ಗೆ ಸಿಗುತ್ತೋ ಅದರ ಬಗ್ಗೆ ಆದೇಶ ತಿಳಿಸಿ ತೋರಿಸಿ ಅಂತ ಕೇಳ್ತಾ ಇದ್ರಿ. ಸದ್ಯಕ್ಕೆ ಯಾವುದೇ ರೀತಿ ಸರ್ಕಾರ ಆದೇಶವನ್ನು ಹೊರಡಿಸಿಲ್ಲ. ನಾನು ಯಾವುದೇ ತಪ್ಪು ಮಾಹಿತಿಯನ್ನು ಕೊಡೋದಕ್ಕೆ ಬಯಸೋದಿಲ್ಲ. ಹಲವಾರು ಜನ ಅದು ಆಲ್ರೆಡಿ ಸಿಕ್ಕಿದೆ ಆ ಥರ ಅಂತೆಲ್ಲ ಹೇಳಿ ಹಾಕ್ತಾರೆ ವಿಡಿಯೋಸ್. ಬಟ್ ನಾನು ಏನಾದರೂ ಅಧಿಕೃತ ಆದೇಶ ಪ್ರತಿ ಇದ್ದರೆ ಅದನ್ನೇ ಓದಿ ಹೇಳಿ ಅದರಲ್ಲೇ ಏನಿರುತ್ತೆ ಇನ್ಫಾರ್ಮೇಷನ್ ಅಂತ ತಿಳ್ಸೋಕ್ಕೆ ಬಯಸ್ತೀನಿ. ಹಾಗಾಗಿ ಸದ್ಯಕ್ಕೆ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯ 10% ಎಕ್ಸ್ಟ್ರಾ ಏನು ಪೆನ್ಷನರ್ಸ್ಗೆ ನಿವೃತ್ತರಿಗೆ ಸಿಗುತ್ತೋ ಅದರ ಬಗ್ಗೆ ಯಾವುದೇ ರೀತಿಯ ಆದೇಶ ಪ್ರತಿ ಇಲ್ಲ, ಅಧಿಕೃತ ಆದೇಶ ಪ್ರತಿ ಇಲ್ಲ. ಅದನ್ನು ಕೂಡ ಹೊರಡಿಸ್ಬೋದು ಮುಂದಿನ ದಿನಗಳಲ್ಲಿ. ಈಗ ನೋಡ್ದಂಗೆ ಬ್ಯಾಚ್ ವೈಸ್ ಹೊರಡಿಸ್ತಾ ಇದ್ದಾರೆ, ಬೇರೆ ಬೇರೆ ಡಿವಿಷನ್ಸ್ಗೆ ಆದೇಶ ಪ್ರತಿಯನ್ನು ಸಪ್ರೇಟಾಗಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಸದ್ಯದಲ್ಲೇ ಆ 10% ಆಗೋ ಜಾರಿ ಅಂತೂ ಖಂಡಿತ ಇದೆ, ಜಾರಿ ಆಗೋ ಸಾಧ್ಯತೆ ಖಂಡಿತ ಇದೆ. ಯಾಕಂದರೆ ಅದನ್ನು 7ನೇ ವೇತನ ಆಯೋಗದ ಶಿಫಾರಸಲ್ಲಿ ಅದು ಆಲ್ರೆಡಿ ಇನ್ಕ್ಲೂಡ್ ಆಗಿದೆ. ಆದರೆ ಯಾವಾಗದಿಂದ ಜಾರಿ ಆಗುತ್ತೆ, ಯಾವ ತಿಂಗಳಿಂದ ನಿಮಗೆ ಎಕ್ಸ್ಟ್ರಾ 10% ಸಿಗುತ್ತೆ ಅನ್ನೋದನ್ನು ಸದ್ಯಕ್ಕೆ ಇನ್ನೂ ಖಾತ್ರಿಪಡಿಸಿಲ್ಲ. ಅದನ್ನು ಕಾದು ನೋಡಬೇಕಾಗಿದೆ. ಧನ್ಯವಾದಗಳು.